ಬಿರುಗಾಳಿ ಮಳೆಯ ಅವಾಂತರ ನಿಲ್ಲಲು ಮನೆ ಇಲ್ಲದೆ ಬೇದಿಗೆ ಬಂದ ಕುಟುಂಬಸ್ಥರು. ಚಿಕ್ಕೋಡಿ ತಾಲೂಕಿನ ಕಾಳಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಲವು ಮನೆಗಳು ಬಿದ್ದು ಊಟವಿಲ್ಲದೆ ಮಲಗುವ ಸ್ಥಳವಿಲ್ಲದೆ ಬೇದಿ ಪಾಲಾದ ಗ್ರಾಮಸ್ಥರು. 6 ಗಂಟೆ ಸುಮಾರು ರೀ ಬರೀ ಗಾಳಿ ಮಳೆದಿಂದ ನಮ್ಮ ಮನೆ ಎಲ್ಲ ನುಕ್ಸಾನ್ ಆಗೈತ್ರಿ. ಮತ್ತು ಏನೂ ನಮ್ದು ಅಡವೆ ಅರಿವಿ ಹಿಟ್ಟು ಅಕ್ಕಿ ಉಪ್ಪು ಎಲ್ಲ ತೋದೈತ್ರಿ. ನಮ್ಗೆ ಅಡುಗೆ ಮಾಡಿ ತಿನ್ನೋದು ಮುಷ್ಕಿಲ್ ಆಗೈತ್ರಿ. ದಿನ ಎದ್ದು ದುಡಿಯಕ್ಕೆ ಹೋಗವ್ರಿ ನಾವು. ಮತ್ತು ಬೆಳೆ ಬೆಳೆಸ್ಬೇಕಂದ್ರೂ ಬರಗಾಲ ಬಿದ್ದೈತ್ರಿ. ಹೊಲ್ದಾಗೂ ಏನು ಬೆಳೆಸ್ಬೇಕು ದುಡಿಬೇಕೇನು ಏನು ತಿಳಿವಾತಾಗೈತ್ರಿ ನಮ್ಗೆ. ನುಕ್ಸಾನ್ ಆಗೈತ್ರಿ. ಮತ್ತೆ ಎಲ್ಲಿ ನಿಲ್ಬೇಕ್ರಿ ಹುಡುಗರು ತಗೊಂಡ ದನ ಎಲ್ಲಿ ಕಟ್ಟಬೇಕ್ರಿ, ಏನ್ ಕಟ್ಟಬೇಕು ಆ ಸಮಸ್ಯೆ ಆಗೈತ್ರಿ ನಮ್ಗೆ. ಅರಿವಿ ಅಂಚಡಿ ಬಾಂಡೆ ಕುಂಡೆ ಎಲ್ಲ ತೋದ್ ಎಲ್ಲ ನಾಶ ಆಗಿಬಿಟ್ಟೈತ್ರಿ. ಮತ್ತೆ ಇಲ್ಲಿ ಕೈಗೆ ಪೆಟ್ಟು ಬಿದ್ದೈತ್ರಿ. ಹೆಂಗ್ ದುಡ್ಯಾಕ್ರಿ ಹೆಂಗ್ ಹೋಗೋತ್ ಹೇಳ್ರಿ. ಇಲ್ಲೆಲ್ಲ ರಗತ್ ಸಕಳಿಸೈತ್ರಿ. ಹೋಗಿ ಈಗ ತೋರಿಸ್ಕೊಂಡ್ ಬಂದಿರೋ ದವಾಖಾನಿಗೆ. ಅಡ್ಡೆ ಬಿದ್ದೈತ್ರಿ. ಮ್ಯಾಗಿಂದ ಅಡ್ಡೆನ ಕೈ ಮ್ಯಾಗ ಬಿದ್ದೈತ್ರಿ. ಮತ್ತೆ ಸಣ್ಣ ಸಣ್ಣ ಈಗ ಮತ್ತೆ ಕಳ್ಸಿದೇವ್ರಿ. ಅಲ್ಲೇ ಈಗ ಜಸ್ಟ್ ಒಲಿ ಹೊಚ್ಚಿತಿ ಅಡ್ಗೆ ಮಾಡಿದೇವ್ರಿ. ಅದು ಮತ್ತೊಬ್ರು ಅಕ್ಕಿ ತಂದು ಕೊಟ್ಟಿದಾರ್ರಿ. ಎಲ್ಲ ತೋದೈತ್ರಿ. ಮತ್ತೆ ನಿನ್ನೆ ಸಾಯಂಕಾಲನು ಬೇರೆದವ್ರು ಊಟ ತಂದು ಕೊಟ್ಟಿರ್ರಿ. ನಿಮ್ಮ ಹೆಸರೇನ್ರಿ? ಶೀಲಾ ಬಾಬಾ ಸಾಬ್ ಕೊಂಡಿದ್ದಾರ್ರಿ. ಈಗ ನೀವು ಈ ಹಾನಿ ಒಳಗಾದವ್ರು ನೀವರ್ಲಿ? ನಾವ್ರಿ. ನಿನ್ನೆ ಸಾಯಂಕಾಲ 5:30ಕ್ಕೆ ಬಂದ ಬಿರುಗಾಳಿ ಮತ್ತು ಮಳೆ ಹಲವು ಸ್ಥಳಗಳಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ. ಮಾರುತಿ, ಯಲ್ಲಪ್ಪ, ಕಮತೆ, ಕಾಡಾಪುರ ಇವರಿಗೆ ಸೇರಿದ ಬೆಲ್ಲ ತಯಾರಿಸುವ ಗಾಣದ ಸೈಟ್ ಹಾರಿ ಹೋದ ಕಾರಣ ಸುಮಾರು 7 ಕ್ವಿಂಟಾಲ್ ಬೆಲ್ಲ ಹಾಳಾಗಿದ್ದು ಕನಿಷ್ಠ 9 ಲಕ್ಷ ರೂಪಾಯಿ ಬೆಲ್ಲ ಹಾಳಾಗಿದೆ ಎಂದು ತಿಳಿದು ಬಂದಿದೆ. ಎಲ್ಲ ಪತ್ರೆ ಗಿತ್ರೆ ಎಲ್ಲ ಹೈರಿಕೇಶನ್ದ ಇದೆಲ್ಲ ಭಾಳ ನುಸ್ಕೊಂಡ್ ಆಗೈತ್ರಿ. ನಮಗೆ ಹಿಂಗಿಲ್ಲ ಅಂದ್ರೆ 6 ಟನ್ ಮಾಲ್ ಐತ್ರಿ. ಬೆಲ್ಲ ಎಲ್ಲ ತೋದಿತ್ರಿ. ಬೆಲ್ಲ ಎಲ್ಲ ಅಂದಾಜ್ ಹತ್ರ ಮೊತ್ತ ಟೋಟಲ್ ಖರ್ಚು ಬಂದ್ರೆ 8-9 ಲಕ್ಷ ರೂಪಾಯಿ ನುಸ್ಕೊಂಡ್ ಐತ್ರಿ ಸದ್ಯ. ಆ ಕಡೆ ನಾವು ಬಿ ಆ ಕಡೆ ಒಂದು ಯಾರು ಚಾಲು ಮಾಡ್ಬೇಕತ್ತೆ ಪಟ್ನದಾಗ. ಇಬ್ರು ಮಂದಿ ಗಾಣ ಲೇಸ್ ತೊಗೊಂಡ್ರಿ. ಇಬ್ರು ಮಂದಿ ಪಟ್ನದಾಗ ಚಾಲು ಮಾಡಿದ್ವಿ ರೀ. ಏನ್ ಹೆಸರು ನಿಮ್ದು? ಮಹೇಶ್ ದೊಡ್ಡ ಮನೆ ರೀ. ಮಾರುತಿ ಯಲ್ಲಪ್ಪ ಕಮತೆ. ಲೇಸ್ ಮೇಲೆ ತೊಗೊಂಡ್ರಿ? ಲೇಸ್ ಮೇಲೆ ತೊಗೊಂಡಿದ್ವಿ. ಮತ್ತೆ ನಡ್ಸ್ಬೇಕಂತೇಳಿ ಆ ಕಡೆ ಲೋನ್ ಒಂದು ಸ್ವಲ್ಪ ಏನ್ರಿ ಇದು ಮಾಡಿ ಲೋನ್ ತಗದ ಇದನ್ನ ನಡ್ಸ್ಬೇಕಂತೇಳಿ ನಡ್ಸತ್ತಿದ್ವಿ ರೀ. ಮತ್ತೆ ನಿನ್ನ ಮಳಿಗಳಿಗೆ ಯಾಣ ಎಲ್ಲ ಭಾಳ ಅಂದ್ರೆ ಇಲ್ಲಾಂದ್ರೆ ಬಿ ಯಾನ್ ಲೋನ್ ತುಂಬೋದು ಬಿ ಇದನ್ನ ಮುಷ್ಕಿಲ್ ಹಿಡಿದೈತ್ರಿ. ಮತ್ತು ಇನ್ನು ಮತ್ತೆ ಕಬ್ಬಿನ ರೊಕ್ಕ ಬಿಲ್ ಕೊಡ್ಬೇಕ್ರಿ. ಮಾಲೆಲ್ಲ ತೋದಿತ್ರಿ. ಇಲ್ಲೇ ಮಾಲೆಲ್ಲ ಇಲ್ಲೇ ತೋದ್ಬೇಕೇನು. ಮತ್ತು ನಾಯಿನ ಕಬ್ಬಿನವ್ರು ಇದನ್ನ ಕೊಡ್ಬೇಕ್ರಿ. ರೊಕ್ಕ ಇಲ್ಲಿದ್ ಕೊಡೋರಿ. ಕಬ್ಬಿನ ಇಲ್ಲಂದ್ರೆ ಬಿ ಒಂದು 20-25 ಟನ್ 30 ಟನ್ ರೊಕ್ಕ ಕೊಡೋದೈತ್ರಿ ಕಬ್ಬಿನವ್ರು. ಅಂತ ಅವ್ರಿಗೆ ಅವ್ರು ಬಂದು ಕೊಂಡತಾರು ರೊಕ್ಕ ಬೇಕಂತೇಳಿ. ಏನ್ ಮಾಡೋದ ನಮ್ಗೂ ತಿಳಿವಾತೈತಿ. ಈಗಂತೂ ನಮ್ಗೆ ನುಸ್ಕಾನ್ ಆಗೈತಿ. ನುಕ್ಸಾನ್ ಬಗ್ಗೆ ಒಂದು ಮೇಲೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಒಂದ್ ಸ್ವಲ್ಪ ನಾವು ಅನುಕೂಲ ಮಾಡಿ ಕೊಟ್ರ ಅಂದ್ರೆ ಒಂದ್ ಸ್ವಲ್ಪ ನಮಗೂ ಒಂದ್ ಸ್ವಲ್ಪ ಹಾದಿ ಐತ್ರಿ. ಈಗ ಬರಗಾಲ ನಿನ್ಕತ್ಗ ಮಳೆ ಎಲ್ಲಿ ದಂಧೆ ಬಿ ಇಲ್ರಿ. ಶಾಸಕರಾಗ್ಲಿ ತಹಶೀಲ್ದಾರ್ ಆಗ್ಲಿ ಇದಕ್ಕೆಲ್ಲ ಸ್ವಲ್ಪ ಬಂದು ಅಧಿಕಾರಿಗಳು ಸ್ವಲ್ಪ ಅಂದ್ರೆ ಬಂದು ನೋಡ್ಕಿಸಿಂದ ಹೋದ್ರೆ ಚಲೋ ಅನಿಸ್ತೈತ್ರಿ ನಂಗೆ ಒಂದು ಸ್ವಲ್ಪ. ಆಮೇಲೆ ಭಾಳ ಅಂದ್ರೆ ಭಾಳ ಉಸ್ಕೊಂಡ್ ಆಗೈತ್ರಿ. ಏನು ಮಾಡೋದು ತಿಳಿಯೋದಾಗೈತ್ರಿ. ಈಗ ಎಲ್ಲ ಕಟಾಕಟಿ ನಡೆದೈತ್ರಿ. ನಮ್ಮದು ಬೆಲ್ಲ ಬಿ ಎಲ್ಲ ಇಲ್ಲೇ ಐತ್ರಿ. ನಿನ್ನ ಬೆಲ್ಲ ಹೋದಿತ್ತಂದ್ರೆ ಇವತ್ತು ರೊಕ್ಕ ಬಂದು ಕಿಶನ್ ಕಬ್ಬಿನ ಬಿಲ್ ಕೊಡ್ಬೇಕಾಗ್ತೈತ್ರಿ ನಾವು. ಕಬ್ಬಿನ ಬಿಲ್ ಬಿ ಎಲ್ಲ ಈ ಕಡೆ ಬೆಲ್ಲ ಹೋಗಿಲ್ಲ ಅಂದ್ರೆ ಈಗ ಏನು ಮಾಡಿದ್ರಿ. ಹಿಂಗಾಗಿ ನಿನ್ನ ಗಾಡಿ ಇತ್ತು. ನಿನ್ನ ಸಾಯಂಕಾಲ ಇವತ್ತು ಸೌದ ಐತ್ರಿ. ಇವತ್ತು ಮುಂಜಾನೆ ಇವತ್ತು ಸೌದಾಗ ಗಾಡಿ ಹೋಗೈತ್ರಿ. ನಿನ್ನ ಸಾಯಂಕಾಲ ತುಂಬಕ್ಕೆ ಮಾಡತ್ತಿದ್ವಿ. ತುಂಬಿಕೊಡು ಅಂದ್ರೆ ಮಳೆ ಮತ್ತು ಗಾಳಿ ಈ ಹತ್ತಿರದಾಗ ಎಲ್ಲ ಭಾಳ ಉಸ್ಕೊಂಡ್ ಮಾಡೈತ್ರಿ ನಮ್ಮದು. ಇನ್ನೊಂದು ದೃಶ್ಯ ಕಣ್ಣಲ್ಲಿ ನೀರು ಬರುವಂತಹದ್ದು. ವಯಸ್ಸಾದ ಅಜ್ಜ ಅಜ್ಜಿ ಜೋಡಿ ನಿನ್ನೆ ಒಂದು ಬಿರುಗಾಳಿ ಮಳೆಗೆ ಹಾರಿ ಹೋದ ಮನೆಯ ಚಾವಣಿ ನಿಲ್ಲಲು ಸ್ಥಳವೂ ಇಲ್ಲದ, ಒಬ್ಬ ಮಗನೂ ಇಲ್ಲ, ಸೊಸೆಯೂ ಇಲ್ಲ ಎಂದು ಕಣ್ಣಲ್ಲಿ ನೀರು ತುಂಬಿ ದುಃಖವನ್ನ ತೋಡಿಕೊಂಡ ವಯಸ್ಸಾದ ಜೋಡಿ. ಅಜ್ಜಿ ನೀವ ಮತ್ತ ಅಜ್ಜ ಇಬ್ರು ಇರ್ತೀರಿ? ಹುಡುಗ ಅವರೆಲ್ಲ ಕಡೆ ಇರ್ತಾರ. ಅವ್ರ ಕಡೆ ನಿಮ್ಮ ಗಂಡ ಹುಡುಗ ತಗೋದಾಕಿ ಊರಾಗಿದ. ಅಂದ್ರೆ ಸೊಸಿ ನಿಮ್ಮ ಮಗ ತಿರ್ಕೊಂಡೇನ್ರಿ? ಈಗ ನಿಮಗ ಯಾರು ನೋಡ್ತಾರ? ಬರ್ತೈತಿ ರೈತರು ಕೊಡ್ತಾರ. ನಾವು ಇತರ ಮೇಲೆ ಹೊಟ್ಟೆ ತುಂಬಿಸ್ಕೊಂಡು ಇದಟ್ಟು ಮಾಡಿ ಕೊಡ್ರಿ ಬಾಬಾ. ಕೈ ತೋರಿಸ್ತಾನೆ ಬಾಬಾ. ಇದೇ ಪರಿಸ್ಥಿತಿಯಲ್ಲಿ ಮತ್ತೊಂದು ಕುಟುಂಬ ಶೀಲಾ ಬಾಬಾ ಸಾಬ್
ತೋಂಡೇಕರ್ ಇವರ ಮನೆ ಸಂಪೂರ್ಣವಾಗಿ ಬಿದ್ದಿದ್ದು ಅಡುಗೆ ಮಾಡಲು ಸಾಮಗ್ರಿ ಮೂಲಗಳು ಸ್ಥಳ ಕೂಡ ಇಲ್ಲದೆ ಬೀದಿ ಪಾಲಾಗಿದ್ದಾರೆ. ಆಡು ಸಾಕಾಣಿಕೆಯ ಮನೆ ಕೂಡ ಸಂಪೂರ್ಣವಾಗಿ ನಷ್ಟವಾಗಿತ್ತು. ಇದನ್ನ ಬೇಗ ಗ್ರಾಮಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸಂಪರ್ಕಿಸಿ ಹಾನಿಯಾಗಿದ್ದನ್ನ ಪರಿಶೀಲಿಸಬೇಕು ಹಾಗೂ ಈ ಬಿರುಗಾಳಿ ಮಳೆಗೆ ಒಳಗಾದ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸಿಕೊಡಬೇಕು ಎಂಬುದು ಗ್ರಾಮಸ್ಥರ ಬೇಡಿಕೆ. ಸುಮಾರು ಮಳೆಗಾಲ ಈಗ ಗಾಳಿ ಮಳೆ ಎದ್ದಿತ್ರಿ. ಫಸ್ಟ್ ಗಾಳಿ ಸ್ಟಾರ್ಟ್ ಆಯಿತು, ಆಮೇಲೆ ಮಳೆ ಇದನ್ನಾಯಿತು. ಗಾಳಿ ಸಿಕ್ಕಾಪಟ್ಟೆ ಗಾಳಿ, ನಾವು ಹಿಂದೆ ಯಾವಾಗ ನೋಡ್ದಂಗೆ ಅಷ್ಟು ಆ ರೀತಿ ಗಾಳಿ ಬಿಡ್ತು. ಅಂತಿದು ಕೆಲವೊಂದು ಊರಾಗ ಏನಾಗೈತಿ, ಮನೆ ಪತ್ರಾಸ ಹಂಚುಗಳ ಹಾರಿ ಹೋಗಿದವು ಅಂತ ಒಂದೊಂದು ಮನೆಗಳು ಭಾಳ ನಾಶ ಆಗೈತಿ. ಈ ಮನೆ ಏನೈತಿ ಇದು ವಿಸಿಟ್ ಮಾಡಿದ್ರೆ ನೀವು, ಇದು ಭಾಳಷ್ಟು ಲುಸ್ಕಾನ್ ಆಗೈತಿ. ಎಲ್ಲ ಗಾಡಿನೂ ಬಿದ್ದು ಮನೆ ಸಂಪೂರ್ಣ 89% ಮನೆ ಲುಸ್ಕಾನ್. ಯಾವ ಗ್ರಾಮ ಪಂಚಾಯತ್ ರೀ ಊರವ್ರದ್ದು? ಚಿಕ್ಕೋಡಿ ತಾಲೂಕು ಕಾಡಾಪುರ ಗ್ರಾಮ ಪಂಚಾಯತಿ. ಸಂಪೂರ್ಣ ಇದೆಲ್ಲ ನಾಶ ಆಗೈತಿ. ಕೆಲವೊಂದು ಪಾಲಿ ಹೌಸ್ ಹಾರಿ ಹೋಗೈತಿ. ಇಲ್ಲಿ ಬರ್ತಾರೆ ನೀವು ನೋಡ್ರಿ, ಅಲ್ಲಿಂದ ನಮ್ಮ ಅಲ್ಲಿ ಬೆಲ್ಲಿನ ಮನೆ ಗಾನ ಅಂತಾರ, ಬೆಲ್ಲಿನ ಕಾರ್ಖಾನೆ. ಅದು ಒಂದು ಸುಮಾರು 8 ಟನ್ ಮಾಲ್ ಇತ್ತು ಒಳಗೆ. ಅದು ಎಲ್ಲ ಮಳೆಯಿಂದ ಬೆಲ್ಲ ತೋದ ಎಲ್ಲ ನುಸ್ಕಾನಾಗ ಹೋಗೈತಿ. ಅಲ್ಲಿಯೂ ಪತ್ರೆ ಮತ್ತು ಅದು ಗಾಡಿ ಎಲ್ಲ ಅಲ್ಲಿ ಒಳಗೆ ಬಿದ್ದವ್ರು. ಅದು ಬೆಲ್ಲ ತಯಾರು ಮಾಡೋಕೆ ಏನು ಇದನ್ನ ಮಾಡಿದ್ರು ನೋಡ್ರಿ, ಗಂಗಾಲ್ ಇಟ್ಟಿರು, ಅದ್ರಾಗೂ ನೀರು ಬಿದ್ದು ಅದೆಲ್ಲ ಹಾಳಾಗಿ ಹೋಗೈತಿ. ಅದಕ್ಕೆ ಇದೇ ರೀತಿ ಹೊರಗೆ ಭಾಳಷ್ಟು ಜಾಗಲಾಗಿದಾವೆ. ಒಂದೇ ಜಾಗಲೇ 2 ಜಾಗಲೆಲ್ಲ ಸುಮಾರು ಜಾಗಲಾಗಿದಾವೆ. ಅದಕ್ಕೆ ಜರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅದಕ್ಕೆ ಯಾರ್ಯಾರು ಸಂಬಂಧಪಟ್ಟಿದಾರ ಅವ್ರಿಗೆ ಸೂಕ್ತ ಜರ ಪರಿಹಾರ ಮಾಡಬೇಕಾಗಿತ್ತು. ಯಾಕಂದ್ರೆ ಹೋದ ವರ್ಷನೂ ಅದು ಇನ್ನೂ ಬಂದಿಲ್ಲ. ಅವಕ್ಕೂ ಅವೆಲ್ಲ ಹಂಗೆ ಪೆಂಡಿಂಗ್ ಆದವು. ನನ್ನ ತೆಕ್ಕ ಹೋದ ವರ್ಷ ನಂದು ಸ್ವಂತ ಆಗಿತ್ತು, ಅದಕ್ಕೂ ಬಂದಿಲ್ಲ ಏನೋ. ಆ ರಿಶ್ಯೂಡೆಲ್ಲ ನಮ್ಮ ತೆಕ್ಕ ತೊಗೊಂಡು ಬಂದೆ. ಅದಕ್ಕೂ ಅವು ಎಲ್ಲ ಕೂಡಿ ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡ್ಬೇಕಂದ್ರೆ ಪರಿಸ್ಥಿತಿ ಹಂಗಿಲ್ಲ. ಈಗ ಮೊದಲು ಬರಗಾಲ ಒಂದು ಬಿದ್ದೈತಿ, ಹೊಟ್ಟೆ ತುಂಬಿಸ್ಕೊಂಡ ರೈತರ ಕಟ್ಟಿನಾಗೈತಿ. ಅದ್ರಾಗ ಮತ್ತು ಇದಷ್ಟು ಹಿಂಗಾದ್ರೆ ರೈತರು ಹೆಂಗೆ ಮುಂದೆ ಹೋಗೋರು? ಪಾಪ ಅವ್ರಿಗೆ ದಿನ ದುಡ್ಡು ತಿನ್ನಿಸುವ ಇದನ್ನಿಲ್ಲ, ನಡೆಯಂಗಿಲ್ಲ, ಮನೆಗಳು ನಡೆಯಂಗಿಲ್ಲ. ಮತ್ತು ಆ ಥರ ಯೂಸೆಲ್ಲ ಸ್ವಂತ ಮಾಡ್ಕೋಬೇಕಾರೆ ಹೆಂಗೆ ಮಾಡ್ಕೋರು? ಈಗ ಅವ್ರಿಗೆ ಇರಾಕ ಜಾಗ ಇಲ್ಲ. ನೀವು ನೋಡ್ರಿ, ಇಲ್ಲಿ ದನ ಎಲ್ತರ ಕಡಿದವ್ರು, ಎಮ್ಮಿನೂ ಅಲ್ಲೇ ಕಡಿದವರು, ಅವ್ರು ಅಡುಗೆನೂ ಅಲ್ಲೇ ಮಾಡತ್ತವ್ರು. ನೀವೆಲ್ಲ ನೋಡಿದಿರಿ. ಅದಕ್ಕೆ ಎಕ್ದಮ್ ಜರ ಯಾವ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಿದ್ದಾರೆ? ಯಾರು ಬಂದಿಲ್ಲ, ಗ್ರಾಮ ಪಂಚಾಯತಿ ಅವ್ರು ಅಷ್ಟೇ ಬಂದವರು. ಗ್ರಾಮ ಪಂಚಾಯತ್ ಅವ್ರು ಬಂದಾರ. ಯಾರು ಬಂದ್ರಿ ಗ್ರಾಮ ಪಂಚಾಯತ್ ಅವರು? ಸದಸ್ಯರ್ರಿ, ಆಮೇಲೆ ಪಂಚಾಯತ್ ಕ್ಲಾರ್ಕ್ ಬಂದಿದ್ರು. ಅದಕ್ಕೆ ಜರ ಆದಷ್ಟು ಬೇಗ ಇದನ್ನು ಮಾಡಿರಿ. ಮತ್ತು ಅದು ಸ್ಪೀಡಾಗಿ ತೊಗೊಂಡ್ರೆ ಚಲೋ ರೀ. ಈಗ ಆಗಿ ಮುಂದೆ ಒಂದು ವರ್ಷಲೇ ಬರ್ತಾರೆ ಅನ್ಕತಕ್ಕ ಅವ್ರು ಇವ್ರು ಹೆಂಗೆ ಜೀವನ ನಡೆಸೋರು? ಈಗ ಹೊಟ್ಟೆ ತುಂಬಿಸ್ಕೋಬೇಕು, ಏನು ಇದು ಕಟ್ಕೋಬೇಕು ಅನ್ನೋ ಪ್ರಸಂಗ ಇದಕ್ಕೆ ಇದನ್ನ ಎಲ್ಲ ಒಟ್ಟು ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನ ಬಂದು ನೋಡಿ ಪರಿಶೀಲಿಸಿ ಇಮಿಡಿಯೆಂಟ್ಲಿ ಮಾಡ್ಬೇಕ್ರಿ. ಅದು ಇದು ಮುಂದೆ 6 ತಿಂಗಳು ಬಿಟ್ಟು ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಪಾಪ ಅವ್ರು ಹೊಟ್ಟೆ ಅನ್ಕತಕ್ಕ ಇವ್ರ ಜೀವನ ಹೆಂಗೆ ನಡೆಸೋರು, ಕುಟುಂಬ ನಡೆಸೋರು ಹೆಂಗೆ ರೀ? ಮತ್ತು ಇದನ್ನ ಮಾಡೋರು ಈಗ ಮಳೆಗಾಲ ಸ್ಟಾರ್ಟ್ ಆಗೈತಿ. ಮತ್ತು ಈಗ ಇದನ್ನ ಮಾಡೋದು ಎಲ್ಲ ಈಗ ಶುರು ಆಗಿದಾವೆ. ಅದನ್ನ ಮಾಡೋದು ಇದನ್ನ ಮಾಡೋದು ಅನ್ನೋದು. ನೀವು ಮಾಧ್ಯಮದವ್ರು ನೀವು ಮನ್ಯಾಗ ಅಡುಗೆ ಮಾಡೋಕೆ ಸಾಮಾನು ಎಲ್ಲ ತೋದವ್ರು ನೋಡಿದಿರಿ. ಈಗ ಮತ್ತು ನೀವು ಮಾಧ್ಯಮರು ಏನು ಮಾಡ್ರಿ, ಅವ್ರಿಗೆಲ್ಲ ಜರ ಬೇಗ ಅವ್ರಿಗೆ ಮುಟ್ಸ್ರಿ. ಅವ್ರಿಗೆ ಹಿಂಗಾಗಿದೆ ಹೆಂಗತ್ತ ಹೇಳಿ. ಮಾಧ್ಯಮದವರು ಈ ಪರಿಸ್ಥಿತಿಗೆ ಸಿಲುಕಿದವರನ್ನ ಪರಿಶೀಲಿಸಿ ವರದಿ ಮಾಡುವ ಸಂದರ್ಭದಲ್ಲಿ ಕಾಡಾಪುರ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.